guys, welcome back to my channel. ನಾನು ನಿಮ್ಮ ಇರ್ಫಾನಾ ಖಾದರ್. ಇವತ್ತು ನಾನು ಮಾತಾಡ್ತಾ ಇರೋದು CSIS ಎಜುಕೇಶನ್ ಲೋನ್ ಸ್ಕೀಮ್ ಅಂದ್ರೆ ಸೆಂಟ್ರಲ್ ಸೆಕ್ಟರ್ ಇಂಟ್ರೆಸ್ಟ್ ಸಬ್ಸಿಡಿ ಸ್ಕೀಮ್. CSIS ಸ್ಕೀಮ್ ಅಂದ್ರೆ ಏನು? ಈ ಸ್ಕೀಮ್ ಅನ್ನ ಗವರ್ಮೆಂಟ್ ಆಫ್ ಇಂಡಿಯಾದವರು 2009 ನಲ್ಲಿ ಲಾಂಚ್ ಮಾಡಿದ್ದಾರೆ. ಇದನ್ನ ಏನಕ್ಕೆ ಲಾಂಚ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಯಾರ್ಯಾರು ಸ್ಟೂಡೆಂಟ್ಸ್ ಲೋ ಇನ್ಕಮ್ ಬ್ಯಾಕ್ ಗ್ರೌಂಡ್ ಇಂದ ಬರ್ತಾರೆ ಅಂತವರಿಗೆ ಇಂಟ್ರೆಸ್ಟ್ ಸಬ್ಸಿಡಿನ ಪ್ರೊವೈಡ್ ಮಾಡೋದಕ್ಕೋಸ್ಕರ ಲಾಂಚ್ ಮಾಡಿದ್ದಾರೆ. ಅಂಡ್ ಈ ಸ್ಕೀಮ್ ಬಂದ್ಬಿಟ್ಟು ಸ್ಟೂಡೆಂಟ್ಸ್ ಯಾರೆಲ್ಲ ಪ್ರೊಫೆಷನಲ್ ಕೋರ್ಸಸ್ಗೆ ಆಗಿರ್ಬೋದು ಅಥವಾ ಟೆಕ್ನಿಕಲ್ ಕೋರ್ಸಸ್ಗೆ ಯಾರೆಲ್ಲ ಅಪ್ಲೈ ಮಾಡಿರ್ತಾರೆ ಅಥವಾ ಅಡ್ಮಿಷನ್ ತಗೊಂಡಿರ್ತಾರೆ ಅಂತವರಿಗೆ ಈ ಸ್ಕೀಮ್ ಅಪ್ಲೈ ಆಗುತ್ತೆ. ಅಂಡ್ ಈ ಸ್ಕೀಮಿನ ಮೇನ್ ಉದ್ದೇಶ ಬಂದ್ಬಿಟ್ಟು ಯಾವ ಸ್ಟೂಡೆಂಟ್ಸ್ ಲೋ ಇನ್ಕಮ್ ಫ್ಯಾಮಿಲೀಸ್ ಇಂದ ಬಂದಿರ್ತಾರೆ ಅವರ ಫೈನಾನ್ಷಿಯಲ್ ಬರ್ಡನ್ ಅನ್ನ ಕಡಿಮೆ ಮಾಡೋದಕ್ಕೋಸ್ಕರ ಈ ಸ್ಕೀಮ್ ಅನ್ನ ಲಾಂಚ್ ಮಾಡಿದ್ದಾರೆ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಗ್ಗೆ ಮಾತಾಡೋದಾದ್ರೆ, ಫಸ್ಟ್ ಒನ್ ಬಂದ್ಬಿಟ್ಟು ಲೋನ್ ಸ್ಕೆಡ್ಯೂಲ್ಡ್ ಬ್ಯಾಂಕ್ ಇಂದಾನೆ ಸ್ಯಾಂಕ್ಷನ್ ಆಗಿರ್ಬೇಕಾಗುತ್ತೆ. ಅದು ಬಂದು ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ಮಾಡೆಲ್ ಎಜುಕೇಶನ್ ಸ್ಕೀಮ್ ಅಂಡರ್ ಅಲ್ಲಿ ಈ ಲೋನ್ ಸ್ಯಾಂಕ್ಷನ್ ಆಗಬೇಕಾಗುತ್ತೆ. ಸೆಕೆಂಡ್ ಒನ್, ಫ್ಯಾಮಿಲಿ ಇನ್ಕಮ್ ಅಂದ್ಬಿಟ್ಟು 4.5 ಲ್ಯಾಕ್ ಇಂತ ಹೆಚ್ಚು ಇರಬಾರ್ದು. ಇದು ಯಾವತ್ತೂ ಕೂಡ 4.5 ಒಳಗೇನೆ ಇರಬೇಕಾಗುತ್ತೆ. ಹಾಗಿದ್ರೆ ಮಾತ್ರ ನಾವು ಈ ಸ್ಕೀಮ್ಗೆ ಎಲಿಜಿಬಲ್ ಆಗ್ತೀವಿ. ಥರ್ಡ್ ಒನ್, ಕೋರ್ಸ್ ಅಂಡ್ ಲೊಕೇಶನ್ ಅಂದ್ರೆ ಯಾರ್ಯಾರು ಈ ಸ್ಕೀಮ್ಗೆ ಅಪ್ಲೈ ಮಾಡಬೇಕು ಅಂತ ಅನ್ಕೊಂಡಿರ್ತಾರೋ ಅವರು ಅಡ್ಮಿಷನ್ ನ ಟೆಕ್ನಿಕಲ್ ಕೋರ್ಸ್ ಅಥವಾ ಪ್ರೊಫೆಷನಲ್ ಕೋರ್ಸ್ಗೆ ತಗೊಬೇಕಾಗಿರುತ್ತೆ. ಅಂಡ್ ಅವರು ಬಂದು ಇಂಡಿಯಾದಲ್ಲೇ ಕೋರ್ಸ್ಗೆ ಜಾಯಿನ್ ಮಾಡಬೇಕಾಗುತ್ತೆ. ಫೋರ್ತ್ ಒನ್, ಯಾರ್ಯಾರು ಅಂಡರ್ ಗ್ರಾಜುಯೇಷನ್ ಮಾಡ್ತಾ ಇರ್ತಾರೆ ಅಥವಾ ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಾ ಇರ್ತಾರೆ ಅಂತವ್ರಿಗೆ ಈ ಲೋನ್ ಅಪ್ಲೈ ಆಗುತ್ತೆ. ನೀವೇನಾದ್ರೂ ಈ ಎಲ್ಲಾ ಎಲಿಜಿಬಿಲಿಟಿ ಕ್ರೈಟೀರಿಯಾಗಳನ್ನ ಫುಲ್ಫಿಲ್ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಈ ಸ್ಕೀಮ್ಗೆ ಅಪ್ಲೈ ಮಾಡಬಹುದು. ಈ ಕೋರ್ಸ್ ನ ಏನೆಲ್ಲ ಬೆನಿಫಿಟ್ಸ್ ಇದೆ? ಫಸ್ಟ್ ಒನ್, ಗವರ್ಮೆಂಟ್ ಈ ಮೊರಟೋರಿಯಂ ಪೀರಿಯಡ್ ಅಲ್ಲಿ ಏನೆಲ್ಲ ಇಂಟ್ರೆಸ್ಟ್ ಬೀಳುತ್ತೆ ಅದನ್ನ ಗವರ್ಮೆಂಟೇ ಪೇಮೆಂಟ್ ಮಾಡುತ್ತೆ. ಮೊರಟೋರಿಯಂ ಪೀರಿಯಡ್ ಅಂತ ಹೇಳಿದ್ರೆ ನಿಮ್ಮ ಕೋರ್ಸ್ ಡ್ಯೂರೇಷನ್ ಏನಿರುತ್ತೆ ಪ್ಲಸ್ 1 year or 6 months ನಿಮ್ಗೆ ಏನ್ ಟೈಮ್ ಅಂತ ಕೊಟ್ಟಿರ್ತಾರೆ, ಸೊ ಅದನ್ನ ಮೊರಟೋರಿಯಂ ಪೀರಿಯಡ್ ಅಂತ ಹೇಳ್ತಾರೆ. ಸೊ ಈ ಕೋರ್ಸ್ ಡ್ಯೂರೇಷನ್ ಪ್ಲಸ್ ಮೊರಟೋರಿಯಂ ಪೀರಿಯಡ್ ಅಲ್ಲಿ ಏನೆಲ್ಲ ಇಂಟ್ರೆಸ್ಟ್ ಆಗುತ್ತೆ ಇದನ್ನ ಗವರ್ಮೆಂಟ್ ಪೇ ಮಾಡುತ್ತೆ. ಸೆಕೆಂಡ್ ಒನ್, ಸ್ಟೂಡೆಂಟ್ಸ್ ಅರ್ನ್ ಮಾಡೋವರೆಗೂ ಇಂಟ್ರೆಸ್ಟ್ ಬಗ್ಗೆ ಯಾವುದೇ ರೀತಿ ತಲೆ ಕೆಡಿಸ್ಕೊಬೇಕು ಅಂತ ಇರಲ್ಲ, ಗವರ್ಮೆಂಟೇ ಈ ಇಂಟ್ರೆಸ್ಟ್ ನ ಪೇಮೆಂಟ್ ಮಾಡುತ್ತೆ. ಈ ಸ್ಕೀಮ್ಗೆ ಅಪ್ಲೈ ಮಾಡೋದು ಹೇಗೆ? ನೀವು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಬ್ಯಾಂಕ್ ಮ್ಯಾನೇಜರ್ ಯಾವುದೇ ಬ್ಯಾಂಕ್ ಆಗಿರ್ಬೋದು ಅವರನ್ನ ನೀವು ಅಪ್ರೋಚ್ ಮಾಡಬೇಕಾಗತ್ತೆ. ನೀವು ಹೇಳ್ಬೇಕಾಗತ್ತೆ ದಟ್ ನಾನು ಈ ಸ್ಕೀಮ್ ಅಂಡರ್ ಅಲ್ಲಿ ನಾನು ಅಪ್ಲೈ ಮಾಡಬೇಕು ಅಂತ ಇದ್ದೀನಿ ಅಂತ. ಇನ್ ಕೇಸ್ ಬ್ಯಾಂಕ್ ಅವ್ರು ಏನಾದ್ರೂ ಅಪ್ರೂವ್ ಮಾಡಿದ್ರೆ ನೀವು ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಜನ್ ಸಮರ್ಥ್ ಅಂತ ಬರುತ್ತೆ ವೆಬ್ಸೈಟ್. ಸೊ ನೀವು ಅದರಲ್ಲಿ ಹೋಗಿ ನೀವು ಈ ಲೋನಿಗೆ ಅಥವಾ ಈ ಸ್ಕೀಮ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ನೀವು ಈ ಲೋನ್ಗೆ ಅಪ್ಲೈ ಮಾಡಬೇಕಾದ್ರೆ ಕೆಲವೊಂದು ಪಾಯಿಂಟ್ಸ್ ಅನ್ನ ತಲೆಯಲ್ಲಿ ಇಟ್ಕೊಬೇಕಾಗತ್ತೆ. ಫಸ್ಟ್ ಒನ್, ನೀವು ಯಾವುದೇ ಕೋರ್ಸ್ ಆಗಿರ್ಬೋದು, ಪ್ರೊಫೆಷನಲ್ ಆಗಿರ್ಬೋದು ಅಥವಾ ಟೆಕ್ನಿಕಲ್ ಕೋರ್ಸ್ ಆಗಿರ್ಬೋದು, ಇದನ್ನ ನೀವು ಇಂಡಿಯಾದಲ್ಲೇ ಮಾಡಬೇಕಾಗುತ್ತೆ. ನೀವು ಈ ಸ್ಕೀಮ್ಗೆ ಅಪ್ಲೈ ಮಾಡಿದಾಗ ಬರೀ ಮೊರಟೋರಿಯಂ ಪೀರಿಯಡ್ ಅಲ್ಲಿ ಏನೆಲ್ಲ ಇಂಟ್ರೆಸ್ಟ್ ಬೀಳುತ್ತೆ ಅದನ್ನ ಮಾತ್ರ ಗವರ್ಮೆಂಟ್ ಪೇಮೆಂಟ್ ಮಾಡುತ್ತೆ. ಅಂಡ್ ರಿಮೈನಿಂಗ್ ನಿಮ್ಗೆ ಅರ್ನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಏನ್ ಇಂಟ್ರೆಸ್ಟ್ ಬೀಳುತ್ತೆ ಅದನ್ನ ನೀವೇ ಪೇಮೆಂಟ್ ಮಾಡಬೇಕಾಗತ್ತೆ. ನೀವು ಈ ಸ್ಕೀಮ್ಗೆ ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿರ್ಬೇಕಾಗತ್ತೆ. ಈ ಲೋನ್ಗೆ ಅಪ್ಲೈ ಮಾಡೋರು ಸ್ಕೆಡ್ಯೂಲ್ಡ್ ಬ್ಯಾಂಕ್ ಇಂದಾನೇ ಲೋನ್ ತಗೊಬೇಕಾಗುತ್ತೆ. ಅಂಡ್ ಈ ಲೋನ್ ಅನ್ನ ಬಂದ್ಬಿಟ್ಟು IBA ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ಮಾಡೆಲ್ ಎಜುಕೇಶನ್ ಸ್ಕೀಮ್ ಅಂಡರ್ ಅಲ್ಲೇ ತಗೋಬೇಕಾಗತ್ತೆ. ನೀವು ಈ ಸ್ಕೀಮ್ಗೆ ಅಪ್ಲೈ ಮಾಡಬೇಕು ಅಂತ ಇದ್ರೆ ಲೋನ್ ಸ್ಯಾಂಕ್ಷನ್ ಆಗೋದಕ್ಕಿಂತ ಮುಂಚೆನೆ ಅಪ್ಲೈ ಮಾಡಬೇಕಾಗತ್ತೆ. ಲೋನ್ ಸ್ಯಾಂಕ್ಷನ್ ಆದ್ಮೇಲೆ ನಿಮ್ಗೆ ಈ ಸ್ಕೀಮ್ಗೆ ಅಪ್ಲೈ ಮಾಡಕ್ಕಾಗಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೀವೇನಾದ್ರೂ ಲೋನ್ಗೆ ಅಪ್ಲೈ ಮಾಡಬೇಕು ಅಂತ ಇದ್ರೆ ಈ ಸ್ಕೀಮ್ ಅಂಡರ್ ಅಲ್ಲೇನೆ ನೀವು ಲೋನ್ಗೆ ಅಪ್ಲೈ ಮಾಡಿ, ಸೋ ದಟ್ ನಿಮ್ಮ ಮೊರಟೋರಿಯಂ ಪೀರಿಯಡ್ ಅಲ್ಲಿ ಏನೆಲ್ಲ ಇಂಟ್ರೆಸ್ಟ್ ಬೀಳುತ್ತೆ ಅದು ನಿಮ್ಗೆ ಸಬ್ಸಿಡಿ ಸಿಗುತ್ತೆ. ಹಾಗಾಗಿ ಈ ಲೋನ್ ಅನ್ನ ನೀವೇ ಹೋಗಿ ಬ್ಯಾಂಕ್ ಅವ್ರ ಜೊತೆ ಮಾತಾಡ್ಬೇಕಾಗತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಾಮೆಂಟ್ ಕೂಡ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಬೈ ಬಾಯ್.